ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಸ್ಪೀಡ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಗ್ರೀನ್ ರೆವಲ್ಯೂಷನ್ ಟೀಮ್ ಭಾರತ್ ಇವರು ಓಡಾಳಿ ಮತ್ತು ಹಿರೇಬೆಂಡಿಗೇರಿ ನಡುವೆ ಸ್ಥಾಪಿತವಾಗಿರುವಂಥ ಒಂದು ಕೃಷಿ ಭೂಮಿಯಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಅದರ ಬಗ್ಗೆ ವರದಿ. ವರ್ಮಿ ಕಾಂಪೋಸ್ಟ್ ಯೂನಿಟ್ ಇಲ್ಲಿ ಸ್ಥಾಪಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಅಜ್ಜಂಪೀರ್ ಖಾದ್ರಿ ಚೇರ್ಮನ್ ಹೆಸ್ಕಾಂ ಅವರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಶ್ ಕುನ್ನೂರ್ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸತ್ಯಲಾಲ್ ಸಿಂಗ್ ಚೇರ್ಮನ್ ಮತ್ತು MD ಇವರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮೋಹನ್ ಲಿಂಬಿಕಾಯ್ ex-MLA, ಡಾಕ್ಟರ್ ಅನಾವತ್, ಶ್ರೀ ರವೀಂದ್ರ ಚಿಕ್ರೆಡ್ಡಿ, ಶ್ರೀ ಈಶ್ವರಪ್ಪ ಗೋಳ್ ಆಗಮಿಸಿದ್ದರು. ವಿಶೇಷ ಆಮಂತ್ರಿತರಾಗಿ ಚಂದ್ರಣ್ಣ ನಡುವಿನಮನಿ ex-ಕಾಂಗ್ರೆಸ್ ಪ್ರೆಸಿಡೆಂಟ್ ಶಿಗ್ಗಾಂವ್, ಶ್ರೀ ತಿಪ್ಪಣ್ಣ ಸತ್ತಣ್ಣವರ್ ex-APMC ಪ್ರೆಸಿಡೆಂಟ್ ಶಿಗ್ಗಾಂವ್, ಶ್ರೀ ವಿಜಯಕುಮಾರ್ ಅಬ್ಬಯ್ಯ ರಿಟೈರ್ಡ್ ex-ಇಂಜಿನಿಯರ್, ಶ್ರೀ ಮುತ್ತಣ್ಣ ಪಾಟೀಲ್ ex-ತಾಲೂಕ್ ಪಂಚಾಯತ್ ಮೆಂಬರ್, ಶ್ರೀ ಮಂಜುನಾಥ್ ಕುರಟ್ಟಿ ಅವರು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪುಣ್ಯಕೋಟಿ ಗೋಶಾಲವನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್ ಯೂನಿಟನ್ನು ಇನ್ಸ್ಟಾಲ್ ಮಾಡಲಾಯಿತು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳಿಕೊಳ್ತೀನಿ. ಧನ್ಯವಾದಗಳು. ಒಂದು ಯೋಜನೆ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಸುರೇಶ್ ಕುನ್ನೂರ್ ಅವರು ವಹಿಸಿಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೆ. ಪುಣ್ಯಕೋಟಿ ಗೋಶಾಲೆಯ ಉದ್ಘಾಟನೆಯನ್ನ ಶ್ರೀಯುತ ಮೋಹನ್ ಲಿಂಬಿಕಾಯ್ ಸಾಹೇಬರು ವಹಿಸಿಕೊಳ್ಬೇಕು. ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಮತ್ತು ಪ್ರಖ್ಯಾತ ವಕೀಲರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಒಂದು ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸ್ಪೀಡ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಚೇರ್ಮನ್ ಅಂಡ್ MD ಸತ್ಯಲಾಲ್ ಸಿಂಗ್ ಅವರೇ, ಮಿತ್ರರಾದ ಮೋಹನ್ ಲಿಂಬಿಕಾಯ್ ಅವರೇ, ಖಾದ್ರಿಯವರು ಇನ್ನೊಂದು 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ, ಮತ್ತು ಇತರ ಗಣ್ಯ ವ್ಯಕ್ತಿಗಳೇ, ಮುಖ್ಯವಾಗಿ ನಮ್ಮ ರೈತ ಬಾಂಧವರೇ, ಭಾಳ ಸಂತೋಷ ಅನ್ನಿಸ್ತದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದು. ನಮ್ಮ ದೇಶ ಕೃಷಿ ಪ್ರಧಾನ ದೇಶ. ಪ್ರತಿಶತ 70 ಜನ ಇದರಲ್ಲಿ ಪಾಲ್ಗೊಳ್ತೇವೆ. ದುರ್ದೈವಶಾತ್ ವರ್ಷದಿಂದ ವರ್ಷಕ್ಕೆ ಕೃಷಿ ಆದಾಯ ಕಡಿಮೆ ಆಗ್ತಾ ಇದೆ. ಕಾರಣ ಗೊತ್ತಿದೆ, ನಮ್ಮ ಪೂರ್ವಜರು ಎಷ್ಟು ಶಾಂತಿಯಿಂದ ನೆಮ್ಮದಿಯಿಂದ ಇದ್ದರು. ಕಾರಣ ಚೆನ್ನಾಗಿ ಬೆಳೀತಿದ್ರು, ಚೆನ್ನಾಗಿ ಊಟ ಮಾಡ್ತಿದ್ರು, ಸಗಣಿ ದನ ಸಾಕ್ತಿದ್ರು, ಸಗಣಿ ಗೊಬ್ಬರ ಮಾಡ್ತಿದ್ರು. ಅವ್ರಿಗೆ ಯಾವ ತೊಂದರೆ ಇರ್ತಿರ್ಲಿಲ್ಲ. ನಾವು ದನನೂ ಮಾರ್ಕೊಂಡ್ವಿ, ಗಿಡನೂ ಕಡಿದ್ವಿ, ಆಕಳ ಹಾಲು ಸಿಗ್ತಾ ಇದೆ. ದುರ್ದೈವ ಅಂದರೆ ಜರ್ಸಿ ಆಕಳ ಹಾಲು ಕುಡಿತಾ ಇದ್ದಾವೆ. ಅದರದ್ದು ಎಷ್ಟು ವಿಷಕಾರಿ ಅಂದರೆ, ಒಂದು ಉದಾಹರಣೆ, ಜ್ವಲಂತ ಉದಾಹರಣೆ ಕೊಡ್ಬೇಕಂತ ಅನ್ನಿಸ್ತದೆ. ಬೆಂಗಳೂರಿಂದ 15 ಕಿಲೋಮೀಟರ್ ದೂರದೆ ಒಂದು 4,000 ಜನಸಂಖ್ಯೆ. ಪ್ರತಿ ಮನೆಯಲ್ಲಿ 4ರಿಂದ 10 ಯಾವ ಜರ್ಸಿ ಆಕಳವೆ. ಒಬ್ಬೊಬ್ಬರ ಮನೆಯಲ್ಲಿ ಕಾರು ಬೈಕು ಕಾಮನ್, ಎಲ್ಲರ ಮನೆಯಲ್ಲೂ ಕಾರವ. ಪ್ರತಿಯೊಬ್ಬರು ಬ್ಯಾಂಕ್ನಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿಗೆ ಡೆಪಾಸಿಟ್ ಅದ. ಅಂದರೆ 190% ಜನರಿಗೆ ಮಕ್ಕಳೇ ಆಗ್ತಾ ಇಲ್ಲ.
ಇನ್ಶೂರೆನ್ಸ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸಾಲ ಮಾಡಿ ಕಟ್ಟಿ. ಯೋಚನೆ ಮಾಡಿ, 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ 10,000 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅಂದ್ಕೊಳ್ಳಿ. ನೀವು 5 ಲಕ್ಷ ರೂಪಾಯಿ ಕವರೇಜ್ಗೆ 10,000 ರೂಪಾಯಿನ ಸಾಲ ಮಾಡಿ ಇವತ್ತು ಕಟ್ಟೋದು ಬೆಟ್ರಾ, ನಾಳೆ ಕಾಯಿಲೆ ಬಂದಾಗ 5 ಲಕ್ಷ ರೂಪಾಯಿ ಸಾಲ ಮಾಡೋದು ಬೆಟ್ರಾ? ದಯವಿಟ್ಟು ಯೋಚನೆ ಮಾಡಿ. ನಾಳೆ ನಿಮ್ಮವ್ರನ್ನ ನೀವು ಬೀದಿಗೆ ಹಾಕಬೇಡಿ. ಒಂದು ಕಾಯಿಲೆ ಇಡೀ ಮನೆಯನ್ನ, ಅವರ ಸಂಸಾರವನ್ನು ಹಾಳು ಮಾಡುತ್ತೆ, ಬೀದಿಗೆ ಹಾಕಿ. ಇಲ್ಲ ಅಂದರೆ ನೀವು ಸಗಣಿ ಕೊಳ್ಳಿಕ್ಕೆ 1 kg ಸಗಣಿಗೆ ₹1 ಕಂಪ್ನಿಯವರು ಕೊಡ್ತಾರೆ. 1 kg ಸಗಣಿ ಕೊಂಡ್ರೆ 1 ಟನ್ನಿಗೆ 1,000 ರೂಪಾಯಿ ನೀವು ಯಾರ ಕಡೆ ಕೊಡ್ತೀರಿ ಆ ಕಂಪ್ನಿಯವರು ರೊಕ್ಕ ಕೊಡ್ತಾರೆ. ನಮಗೆ ಅದರ ಇನ್ಕಮ್ ಅದೇ. 10,000 ರೂಪಾಯಿ ಹಾಕಿದರೆ 1 ಬೆಡ್ ಕೊಡ್ತಾರೆ. ಅದರಲ್ಲಿ ನಾವು 1 ಟನ್ನು ಸಗಣಿ ಹಾಕಿಬಿಟ್ರೆ 2-2.5 ತಿಂಗಳಲ್ಲಿ ಗೊಬ್ಬರ ತಯಾರಾಗ್ತದೆ. ಆ ಗೊಬ್ಬರದಿಂದ ಭಾಳ ಉಪಯೋಗ ಅದ. ಅದರಿಂದ ಬರುವಂಥ ದ್ರವರೂಪದ ಪದಾರ್ಥ ಏನಿದೆ ಅದು ಭಾಳ ಉಪಯುಕ್ತವಾದಂಥ ಗೊಬ್ಬರ. ಗಿಡಗಳು ಭಾಳ ಚೆನ್ನಾಗಿ ಬೆಳೀತವೆ. ಅದರ ಗೊಬ್ಬರನೂ ಉಪಯೋಗ ಇದೆ, ಅದು ದ್ರವರೂಪದ ವಸ್ತುಗೂ ಉಪಯೋಗ ಇದೆ. ಅದಕ್ಕೆ ಅದನ್ನು ಎಲ್ಲ ಸದುಪಯೋಗ ಮಾಡ್ಕೋಬೇಕು ಮತ್ತು ಅದರ ಪ್ರಚಾರ ಚೆನ್ನಾಗಿ ಆಗಬೇಕು. ಆ ಪ್ರಚಾರದಲ್ಲಿ ನಮ್ಮ ಮಠಾಧೀಶರು, ರಾಜಕೀಯ ಜನರು, ಚಿಂತಕರು, ನಮ್ಮ ರೈತರು ಎಲ್ಲರೂ ಪಾಲ್ಗೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಮಾಡಿದರೆ ನಾವು ಒಳ್ಳೆಯ ಶಾಂತಿಯ ಮತ್ತು ಸಮೃದ್ಧಿಯ ಜೀವನ ನಡೆಸ್ಬೋದು. ಅದಕ್ಕೆ ಅದ್ರ ಮಹತ್ವ ಕಂಡು ಎಲ್ಲರಿಗೂ ಗೊತ್ತಾಗಲಂತೆ ಎಲ್ಲ ರೈತ ಬಂದವ್ರನ್ನ ಇವತ್ತು ಆಮಂತ್ರಿಸಿದ್ದೇವೆ. ಇದನ್ನು ಇದ್ರ ಉಪಯೋಗ ತಾವೆಲ್ಲರೂ ಮಾಡ್ಕೋಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತಾರೆ. ನಮಸ್ಕಾರ. ನಿಂತಿರುವಂಥ ಸುರೇಶ್ ಜಿ ಅವರವ್ರಿಗೂ ಕೂಡ ಧನ್ಯವಾದಗಳು. ಈಗ ನಾನು ಯಾಕಂದ್ರೆ ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳ್ಬೇಕಂದ್ರೆ ಒಂದು 2 ನಿಮಿಷ ಆಗ್ತದೆ. ವಿಷಯವನ್ನು ಏನಂತಂದ್ರೆ ಗೋಶಾಲೆ ಜೊತೆಗೆ ಭೂಮಿಯನ್ನು ಕೂಡ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ನಾವೆಲ್ಲ ಕಡೆ ಸರ್ದು ಹೇಳ್ತಿದ್ದೆ, ನಮಗೀಗ ದಾರಿಯಲ್ಲಿ ಬರ್ತಾ ಹೇಳತ್ತಿದ್ದೆ, ನಿಮ್ಗೆ ಸಗಣಿ ಸಿಗಲ್ಲಲ್ಲ, ಒಂದು ಗೋಶಾಲೆ ತೆಗೀರಿ. ಆ ಗೋಶಾಲೆ ತೆಗೆದ್ರಿಂದ ಏನಾಗ್ತತಿ, ನಮ್ಗೆಲ್ಲರಿಗೂ ಗೊತ್ತಾಯ್ತಿದ್ದಿಲ್ಲ ದನದ ಹಕ್ಕಿ ಯಾಕೆ ಮುಂದಿಡ್ತಿದ್ರು ಅಂತೇಳಿ. ಹಿಂದಿನ ಹಿರಿಯರು, ನಮ್ಮ ಇಲ್ಲಿ ಹಿಂದೆ ಹಿರಿಯರು ಭಾಳ ಕುಂತಾರ್ತಿ, ಬೆಳೆ ತೆಲೆಯವ್ರು ಅದಾರ ಇಲ್ಲಿ. ಯಾಕೆ ಇಡ್ತಿದ್ರು ಅಂತಂದ್ರೆ ಅದರಿಂದ BP ಶುಗರ್ ಬರ್ತಿದ್ದೆಲ್ಲ, ಅದೊಂಥರ ಏರ್ ಕಂಡೀಷನರ್ ಇದ್ದಂಗೆ ಇರ್ತಿತ್ತು. ನಮ್ಮ ದೊಡ್ಡಪ್ಪಗಳು, ನಮ್ಮ ಅಜ್ಜಿಗಳು ಹೇಳ್ತಿದ್ರು, ಇಲ್ಲಿ ಅದು ಹಿಂಗೆ, ಅದರಿಂದ ರೋಗ ರುಜಿನಗಳು ಬರೋದಿಲ್ಲ, ಹಂಗೆ ಹೇಳ್ತಿದ್ದಿಲ್ಲ. ಅದು ದೇವರು, ಅದು ಅದಕ್ಕೆ ನಮ್ಮ ಮನೆಗೆ ಮುಂದಿರ್ಬೋದು ಅಂತ ಹೇಳ್ತಿದ್ರು. ಯಾಕೆ ಅವ್ರು ಕಲ್ತಿರ್ಲಿಲ್ಲ, ನಮ್ಮ ಶಾನ್ಯರ್ ಇರ್ತಿದ್ರು. ನಾವು ತಿಳ್ಕೊಂಡೆ ಅವ್ರಕ್ಕಿಂತ ನಾವು ಶಾನ್ಯರ್ ಅಂತ ನಾವು ತಿಳ್ಕೊಂಡೆ. ಬಟ್ ಏನಾಗೈತೆ ಅಂತಂದ್ರೆ ಆ ದನಗಳು ನಮ್ಮ ಸುತ್ತಲೂ ಅಡ್ಡಾಡೋದ್ರಿಂದ ಅಥವಾ ಅದರ ಸುತ್ತಲೂ ನಾವು ಅಡ್ಡಾಡೋದ್ರಿಂದ ನಮ್ಗೆ ಬಾಡಿ ಒಳಗೆ ಬಯಾಲಜಿಕಲ್ ಕೆಲವೊಂದಿಷ್ಟು ಚೇಂಜಸ್ ಅಂದರೆ ಶುಗರು, BP, ಸ್ಟ್ರೆಸ್ಸು ಇವೆಲ್ಲ ಕಡಿಮೆ ಆಗ್ತದೆ. ಇದನ್ನು ನಾವಿಲ್ಲಿ ದನ ಕಾಯೋದು ಅಂತ ಕರಿತೀವಿ. ಆ ದನ ಕಾಯಕ್ಕೆ ನಾವು ರೊಕ್ಕ ಕೊಡ್ತೀವಿ. ವಿದೇಶದೊಳಗೆ ದನ ಕಾಯಕ್ಕಂತೇಳಿ ರೊಕ್ಕ ಕೊಡ್ತಾರೆ. ನಾವು ದನ ಕಾಯ್ತೇನೆ ರೀ, ನಿಮ್ದು 1 ವಾರ ಇದ್ದು ನನ್ನ ರೋಗ ರುಜಿನಗಳನ್ನು ಕಡಿಮೆ. नेचुरल फार्मिंग 2 ही ऑप्शंस हैं. ऑर्गेनिक के लिए हमारे पास में गोबर है. आज हमारे पास में अगर गोबर है तो हमारे पास जो एसिना फकीदा वॉर्म है जो वर्मी कंपोस्ट बनाता है, वर्मी वॉश बनाता है, आपके लैंड को ठीक करता है. सबसे पहला काम लैंड को ठीक करना है, उसमें से पॉइजन को निकाल के बाहर करना है. ये 2 से 3 साल का प्रोसेस है, बट डजंट मेक अ डिफरेंस. We have already crossed 30 years. We have been eating pesticide-filled food. अगर 3 साल हम धीरे धीरे करके अपनी जमीन के अंदर से वो जहर निकाल दें, तो मुझे लगता है कि आपको डॉक्टर्स की जरूरत बहुत मिनिमम पड़ने वाली है. You don't need doctors basically. All medicine in house. We have in kitchen. We have all the medicine. So please try and follow what Suresh ji has done. And one village, if one village can be taken care the way Suresh ji is taking care, there will be many more Suresh ji in the country. And I promise I am the first person to come forward and tell कि कोई भी किसान परेशान नहीं रहेगा. किसी भी किसान को कोई परेशानी हो, मैं भी ओपन मंच से बोलता हूँ, गुरु जी के सामने बोलता हूँ, साहब के सामने बोलता हूँ. अभी मेरे सामने आए और बोले मुझे प्रॉब्लम है, मैं उसकी प्रॉब्लम 5 मिनट में सॉल्व करूँगा. अगर कोई है तो आ जाए.
मैं इसी बात से ख़त्म करना चाहता हूं अपनी बात की, और दोबारा से धन्यवाद दूंगा गुरुजी को और साहब को कि वो लोग यहाँ आए हैं। और मैं जो बोल रहा हूं मैं सीरियस हूं। अगर मैं सीरियस हूं तो मैं चाहूँगा आप लोग भी सीरियस हों। सुरेश जी को रोज आकर के कम से कम इनको देख के जाएं, गौशाला को मिल के घूम के गायों को छू के जाएं। मेरे ख्याल से इससे बड़ा काम और कोई नहीं। थैंक यू वेरी मच, थैंक यू वेरी मच। ಯಾಕಿದ್ರೆ ಅಂದರೆ ಅವ್ರಿಗೆ ಎಮರ್ಜೆನ್ಸಿ ಕ್ರಿಯೇಟ್ ಆಗಿತ್ತು, ಅಲ್ಲಿ ಉಸಿರಾಡೋದು ತೊಂದರೆ ಇದೆ. ಇವತ್ತು ನೀವೆಲ್ಲ ಪೇಪರ್ನಲ್ಲಿ ಓದಿರ್ಬೋದು. ಅತಿ ಪೊಲ್ಯೂಷನ್ ಯಾಕಾಯಿತು ಅಂತ ರಿಸರ್ಚ್ ಮಾಡಿದಾಗ ಅಗ್ರಿ ಸೈಂಟಿಸ್ಟ್ ಆಗಲಿ ಅಥವಾ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಆಗಲಿ ಒಂದು ಕನ್ಕ್ಲೂಷನ್ಗೆ ಬಂದರು. ಇದು ರೈತರ ಮೇಲೆ ಹೋಯ್ತು ಕೊನೆಗೋದು. ಏನಂದರೆ ರೈತರು ಬೆಂಕಿ ಹಚ್ತಾ ಇದ್ದಾರೆ ಕ್ರಾಪಿಗೆ. ಸೊ ಅದರಿಂದ ಹೊಗೆ ಆಗಿ ಅತಿಯಾಗಿ ನಿಂತದ ಆಕಾಶದೊಳಗೆ. ಬಟ್ ಡೆಪ್ತ್ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಏನಂದರೆ ರೈತರು ಕೆಮಿಕಲ್ ಪೆಸ್ಟಿಸೈಡ್ಸ್ ಅನ್ನು ಯೂಸ್ ಮಾಡ್ತಾರೆ ನೋಡಿ. ಎನಿ ಫರ್ಟಿಲೈಸರ್, ಎನಿ ಕೆಮಿಕಲ್ ಪೆಸ್ಟಿಸೈಡ್ ಇಂದ ಬರ್ನ್ ಏನು ಮಾಡ್ತಾರೆ ರೆಸಿಡ್ಯೂನ, ಅದು ಆ್ಯಕ್ಚುಲಿ ಮೊಲಿಕ್ಯುಲರ್ ಫಾರ್ಮಲ್ಲಿ ಆಕಾಶದೊಳಗೆ ನಿಲ್ತಾ ಇದೆ. ಅದರಿಂದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ದಟ್ ಈಸ್ ದ ಮೇನ್ ರೀಸನ್. ಇವರು ಅದನ್ನು ಕಂಡುಕೊಂಡ್ರು ಸುಮಾರು ಒಂದು 4 ವರ್ಷದಿಂದ. 2023 ಜುಲೈದಲ್ಲಿ ಒಂದು ಆರ್ಗನೈಸೇಷನ್ ಹುಟ್ಟಾಕಿದ್ರು. ಏನು ಮಾಡಬೇಕು ಅಂತ ರಿಸರ್ಚ್ ಮಾಡಿಸಿದ್ದಾರೆ. ಅವಾಗ ಏನು ಮಾಡಬೇಕಂದ್ರೆ ಸಾವಯವ ಕೃಷಿಗೆ ಹೋಗ್ಬೇಕು. ಹೇಗೆ ಸಾಧ್ಯ? ಇವಾಗ ಸಾವಯವ ಕೃಷಿ ಹೋಗ್ಬೇಕಂದ್ರೆ ರೈತರು ಸಾಧ್ಯನೇ ಇಲ್ಲ. ಯಾಕಂದ್ರೆ 1975ದಿಂದ ಬಂದ್ಬಿಟ್ಟಿದ್ದಾರೆ ಕೆಮಿಕಲ್ ಹಾಕ್ತಾ ಹಾಕ್ತಾ ಹಾಕ್ತಾ. ಬಿಗಿನಿಂಗ್ನಲ್ಲಿ ರೆಜಿಸ್ಟರ್ ಮಾಡಿದ್ರೆ ಕೆಮಿಕಲ್ ಬೇಡ, ಸುಟ್ಟದ ಭೂಮಿ ಅಂತ ಹೇಳ್ತಿದ್ರು ರೈತರು. ಆದರೆ ಇವಾಗ ಕೆಮಿಕಲ್ ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಮಾಡ್ತಾರೆ ರೈತರು. ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಸುಮಾರು ಒಂದು 50 ವರ್ಷ, 75ನೇ ವರ್ಷ ಇಸ್ವಿಯೊಳಗೆ ಡಾಕ್ಟರ್ ಸ್ವಾಮಿನಾಥನ್ ನಿಜವಾಗ್ಲೂ ಕೆಮಿಕಲ್ ಫರ್ಟಿಲೈಸರ್ ಇಂಟ್ರೊಡ್ಯೂಸ್ ಮಾಡೋದು ಅನಿವಾರ್ಯತೆ ಇತ್ತು. ಯಾಕಂದ್ರೆ ಫುಡ್ ಸ್ಕೇರ್ಸಿಟಿ ಇತ್ತು ನಮ್ಮ ದೇಶದೊಳಗೆ. ಇಷ್ಟು ಸ್ಕೇರ್ಸಿಟಿ ಇತ್ತಂದ್ರೆ ಅಮೇರಿಕಾದೊಳಗೆ ಹಂದಿಗೆ ಹಾಕೋ ಗೋಧಿ ತಿಂತಾ ಇದ್ವಿ ನಾವು. ಯಾಕಂದ್ರೆ ನಮ್ಮಲ್ಲಿ ಫುಡ್ಡೇ ಇರಲಿಲ್ಲ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ಆ ಎಲ್ಲ ವೆರೈಟಿಗಳು ನಮ್ಮ ದೇಶದೊಳಗೆ ಯಾವಿದ್ದು ಅಂದ್ರೆ ಲೋಕಲ್ ವೆರೈಟಿ ಇದ್ದು, ಹೈ ಇಲ್ಡಿಂಗ್ ವೆರೈಟಿ ಇರಲಿಲ್ಲ. ಸೊ ಹೈ ಇಲ್ಡಿಂಗ್ ವೆರೈಟಿ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ರೆ ಅವರು, ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತಾ, ಅದಕ್ಕೆ ಬೇಕು NPK ಹೈಯೆಸ್ಟ್ ಇಂಟೇಕ್ ಬೇಕಾದ್ರೆ ಫುಡ್ ಜಾಸ್ತಿ ಬೇಕು. ಹಾಗಾದ್ರೆ NPKನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಬಜೆಟ್ ಸಪ್ರೇಟ್ ಮಾಡಿಟ್ಟು. ಫ್ರೆಂಡ್ಸ್, ನಿಮಗೆ ರೈತ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ಅವತ್ತು ಯಾಕೆ ಡಿಸಿಷನ್ ತಗೊಂಡಿದ್ದು ಅಂದ್ರೆ ಅವರಿಗೆ ಬರ್ತಾ ಬರ್ತಾ ಏನ್ ಚಾಲೆಂಜ್ ಆಯ್ತಂದ್ರೆ ಅದನ್ನ ವಾಪಸ್ ತಗೊಳಕ್ ಆಗ್ಲಿಲ್ಲ ಗೌರ್ಮೆಂಟ್ಗೆ. ಯಾವ ಗೌರ್ಮೆಂಟ್ ಹೆಚ್ಚಿಗೆ ಮಾಡ್ತಾ ಹೋಯ್ತು, ಜೊತೆಗೆ ಸಬ್ಸಿಡಿ ಕೊಡ್ತಾ ಹೋಯ್ತು. ಸರ್, ಇವತ್ತು ಸಬ್ಸಿಡಿ ನಿಮ್ಮ ಜ್ಞಾನಕ್ಕಿರಲಿ, ಮೋರ್ ದೆನ್ 3.6 lakh crores ಸಬ್ಸಿಡಿ ಇದೆ. ಆದರೆ ರೈತರು ಮತ್ತೆ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಖರ್ಚು ಏನ್ ಮಾಡ್ತಾ ಇದ್ದಾರೆ, ಅದ್ರ ತಕ್ಕಂಗೆ ಉತ್ಪಾದನೆ ಬರ್ತಾ ಇಲ್ಲ. ಬಿಗಿನಿಂಗ್ ನಲ್ಲಿ ಹೈ ಇಲ್ಡಿಂಗ್ ವೆರೈಟೀಸ್ ಏನ್ ಮಾಡ್ತದ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತು. ಯಾಕಂದ್ರೆ ಜನಕ್ಕೆ ಇವನ್ ಸರ್ಕಾರಕ್ಕೂ ಗೊತ್ತಿತ್ತು NPK ಅಷ್ಟೇ ಇದರಿಂದ ಸಪ್ಲೈ ಆಗುತ್ತಾ ಅಂತ ಹೇಳಿ. ಆದ್ರೆ ಕಂಪ್ನಿಗಳಿಗೆ ಗೊತ್ತಿತ್ತು NPK ಸಪ್ಲೈ ಜೊತೆಗೆ ರೋಗ ಪೆಸ್ಟ್ ಅಟ್ಯಾಕ್ ಆಗತ್ತಂತನೂ ಗೊತ್ತಿತ್ತು. ಹಿಂದಿನಿಂದ ಏನ್ ಮಾಡ್ತು, ಎಲ್ಲ ಕೆಮಿಕಲ್ ಫ್ಯಾಕ್ಟರಿ ಬಂತು. ನಾನು ಮೊನ್ನೆ ಇಂಗ್ಲೆಂಡ್ ನಲ್ಲಿ 1 ತಿಂಗಳು ಸ್ಟಡಿ ಮಾಡಕ್ಕಂತ ಸುಮ್ಮನೆ ಕಾಂಟ್ರಾಕ್ಟ್ ಫಾರ್ಮ್ ಬಗ್ಗೆ ಹೋಗಿದ್ದೆ. ಅವಾಗಲೇ ನನಗೆ ಆಕ್ಚುಲಿ ಈ ಕಂಪ್ನಿ ಬಗ್ಗೆ ಗೊತ್ತಾಗಿತ್ತು. ನನ್ನ ಫ್ರೆಂಡ್ ಅಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದ, 1000 ಎಕರ್ ಒಬ್ಬನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಬಟ್ ನಿಮ್ಗೆ ಗೊತ್ತಿರಲಿ, ಅಲ್ಲಿ ಎಂಡೋಸಲ್ಫಾನ್ ಬ್ಯಾಂಡ್ ಇದೆ, ಮೊನೊಕ್ರೋಟಾಫಾಸ್ ಬ್ಯಾಂಡ್ ಇದೆ. ಅವೆಲ್ಲವೂ ನಮ್ಮ ಪ್ರೈಮ್ ಕೆಮಿಕಲ್ಸ್. ಇವತ್ತು ಅದನ್ನ ಸ್ಪ್ರೇ ಮಾಡ್ಲಾರ್ದ ನಮ್ಮ ರೈತರು ಕ್ರಾಪ ತೆಗೆಯಲ್ಲ. ಗುಲ್ಬರ್ಗದಲ್ಲಿ ನಾನು ಒಂದು ಪ್ರೈವೇಟ್ ಆರ್ಗನೈಸೇಷನ್ ಸರ್ವಿಸ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಬೆಂಗಳೂರು ಅಗ್ರಿ ಯೂನಿವರ್ಸಿಟಿಯಿಂದ ಅಲ್ಲೇ ಹೋಗಿದ್ದೆ. ಅವಾಗ ಅಲ್ಲಿ ರೈತರು ಕೇಳಿದೆ, ಎಂಡೋಸಲ್ಫಾನ್ ಯಾಕೆ ಹೊಡಿತೀರಿ ಅಂತಂದ್ರೆ ಹೂ ಬರ್ಬೇಕಂದ್ರೆ ಹೊಡಿಲೇಬೇಕು ಸರ್ ಅಂತ. ಹೆಂಗೆ ಎಜುಕೇಶನ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಟೋಟಲಿ ರೈತನಿಗೆ ಕನ್ಫ್ಯೂಷನ್ ಅಲ್ಲಿ ಹೋಗಿಬಿಟ್ಟಿದ್ದಾನೆ 50 ವರ್ಷ. ಅವನು ಫ್ಯಾಕ್ಟ್ರಿ, ನಿಜವಾದ ಫ್ಯಾಕ್ಟ್ರಿ ಯಾವ್ದಿತ್ತು, ತಿಪ್ಪೆ ಇತ್ತು, ಗೊಬ್ಬರ ಮಾಡಿಕೊಡ್ತಿತ್ತದು, ಅದನ್ನ ಬಂದಾಗ್ಬಿಟ್ಟಿದೆ. ಮೆಕನೈಸ್ಡ್ ಮಾಡೋ ಗದ್ದಲದೊಳಗೆ ಕ್ರಾಪ್ ಜಾಸ್ತಿ ತಗೊಳ್ಳೋ ಗದ್ದಲದಾಗ ಪಕ್ಕದವನು 2 ಬ್ಯಾಗ್ ಹಾಕ್ತಾನೆ, ನಾನು 3 ಬ್ಯಾಗ್ ಹಾಕ್ತೀನಿ ಅಂತೇಳಿ. ಸರ್ಕಾರಗಳು ಬಂದು ಸಬ್ಸಿಡಿ ಜಾಸ್ತಿ ಮಾಡ್ತಾ ಇವತ್ತು 850 900 ರೂಪಾಯಿಗೆ ಒಂದು ಬ್ಯಾಗ್ ಯೂರಿಯಾ ಬ್ಯಾಗ್ ರೆಡಿ ಆಗ್ತದೆ ಸರ್. 350ಗೆ ರೈತಕ್ಕೆ ಸಿಗ್ತಾ ಇದೆ. ಆದರೂ ಕೂಡ ರೈತ ಯಾಕೆ ಸಾಲದಲ್ಲಿ ಹೋಗ್ತಾ ಇದ್ದಾರೆ? ಯಾಕಂದ್ರೆ ಇವಾಗ ಒಂದು ಸೈನ್ಸ್ ಇದೆ, ಏನಂದ್ರೆ ಪೊಟೆನ್ಶಿಯಾಲಿಟಿ ಒಂದು ಲೆವೆಲ್ಗೆ ಬಂದ್ಮೇಲೆ ಗ್ರೋತ್ ಕಡಿಮೆ ಆಗುತ್ತೆ. ಈಗ ಭೂಮಿ ಪೊಟೆನ್ಶಿಯಾಲಿಟಿ ಇತ್ತು, ಅದರೊಳಗೆ ಸಾಕಷ್ಟು ಮೈಕ್ರೋಬ್ಸ್ ಇದ್ದವು, ಸಾಕಷ್ಟು ಅರ್ಥವರ್ಮಿಸ್ ಇದ್ದವು. ಅವು ಮೈಕ್ರೋನ್ಯೂಟ್ರಿಯೆಂಟ್ಸ್ ನ ರಿಲೀಸ್ ಮಾಡ್ತಾ ಇದ್ವು. ಆ ರಿಲೀಸ್ ಮಾಡೋ ಪ್ರೋಸೆಸ್ ಬಂದಾಗಿದೆ. ಯಾಕಂದ್ರೆ ಯೂರಿಯಾ ಹಾಕಿದ ತಕ್ಷಣ ಒಂದೇ ಕಾಳಿನಿಂದ ಲಕ್ಷ ಮೈಕ್ರೋಬ್ಸ್ ಸತ್ತು ಹೋಗ್ತವೆ, ಬೆನಿಫಿಷಿಯಲ್ ಮೈಕ್ರೋಬ್ಸ್ ಭೂಮಿಯೊಳಗೆ.
ಸರ್ಕಾರಗಳದ್ದು ಬೇಡ ಅನ್ನಕ್ಕೆ ಬರಲ್ಲ, ಯಾಕಂದ್ರೆ ಅವ್ರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನರು, ಅದನ್ನ ಹಾಕ್ಲಾರ್ದೆ ನಮಗೆ ಕ್ರಾಪ್ ಬರಲ್ಲ ಅಂತೇಳಿ. ಈಗ ನಿಜವಾಗ್ಲೂ ಅದು ಆಗಿದೆ. ಇವಾಗ ಸಪೋಸ್ ಅವ್ರು ಶಿಫ್ಟ್ ಆದರೆ ನಿಜವಾಗ್ಲೂ ಕ್ರಾಪು ಇಷ್ಟೂ ಬರಲ್ಲ, ಖರ್ಚನ್ನು ತೆಗಿಯೋಕ್ಕಾಗಲ್ಲ. ಅಟ್ಲೀಸ್ಟ್ 10 ಎಕರೆ ಇದೆ ಒಬ್ಬ ರೈತನಿಗೆ, 1 ಎಕರೆನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನು ತಿಳ್ಕೊಳ್ಳಿ, ಒಮ್ಮೆಗೆ ಸಡನ್ ಆಗಿ ವರ್ಮಿ ಕಂಪೋಸ್ಟ್ ಹಾಕ್ಬಿಟ್ಟು ಯೂರಿಯಾ DAP ಸೈಡ್ಗೆ ಇಟ್ಟು ನಾನು ನನ್ನಷ್ಟೇ ತೆಗಿತೀನಿ ಅಂದ್ರೂ ಆಗಂಗಿಲ್ಲ. ಯಾಕಂದ್ರೆ ಆ ಕ್ರಾಪ್ ಸೀಡ್ಸ್ ಏನಿದಾವಲ್ಲ ನಮ್ಮ ಹತ್ರ ಉಳಿದಿರೋ ಇವಾಗ ಅವೆಲ್ಲ ಹಸಿವು ಜಾಸ್ತಿ, ಅವಕ್ಕೆ ಹಸಿವು ಜಾಸ್ತಿ. ಈ ಯೂರಿಯಾ DAP ಬೇಕೇ ಬೇಕು, ರೆಡಿಲಿ ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್ ಬೇಕು ಅದಕ್ಕೆ. ಅದಕ್ಕೋಸ್ಕರ ಆರ್ಗ್ಯಾನಿಕ್ ಫಾರ್ಮ್ ರೆಡಿ ಮಾಡ್ಬೇಕಂದ್ರೆ ಮಿನಿಮಮ್ 10 ಇಯರ್ಸ್ ಬೇಕು, 5 to 10 ಇಯರ್ಸ್. ಅದು ಸಾಧ್ಯ ಇಲ್ಲ. ಸರ್ಕಾರ ಅದಕ್ಕೆ ಸುಮ್ಮನೆ ಇದನ್ನ ಕೊಡ್ತಾ ಇದೆ, ಸಪೋರ್ಟ್ ಮಾಡ್ತೀವಿ ಅದು ಇದು ಅಂತ ಹೇಳ್ತದ, ಅದರಿಂದ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಒಂದಿಷ್ಟು ವರ್ಮಿ ಕಂಪೋಸ್ಟ್ ಕೊಡೋದು, ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಆಗ್ತದೆ. ಪ್ರೈವೇಟ್ ಇನ್ವಾಲ್ವ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅದ. ಯಾಕೆ ಈ ಕಂಪ್ನಿ ಪ್ರಮೋಟ್ ಮಾಡ್ತಾ ಇಲ್ಲ ನಾನು. ಕಂಪ್ನಿಯಲ್ಲಿ ಈ ಸದ್ಯಕ್ಕೆ ಹೈಯೆಸ್ಟ್ ಕಲೆಕ್ಷನ್ ಆಫ್ ಅರ್ಥವರ್ಮ್ಸ್ ಇದೆ. ಯಾಕಂದ್ರೆ ನಿಮ್ಮ ಹತ್ರ ಇರೋದು 10 kg ಸಗಣಿ. ಮೊದ್ಲಕ್ಕೆ 100 kg ಇತ್ತು, 1 ಎಕರೆಗಾದ್ರೂ ಆಗ್ತಿತ್ತು. 1000 kg ಇತ್ತು, 2 ಎಕರೆಗೆ ಆಗ್ತಾ ಇತ್ತು. ಇವಾಗಿಲ್ಲ. ಆ 10 kg ಇಂದ 100 kg ಸಗಣಿನ 100 kg ಗೊಬ್ಬರ ಮಾಡ್ಬೇಕಂದ್ರೆ ಅರ್ಥವರ್ಮಿಗೆ ಮಾತ್ರ ಸಾಧ್ಯ. ಅದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು ನಾವು, ಅರ್ಥವರ್ಮ್. ಅದಕ್ಕೆ ಒಂದು ಸೈಂಟಿಫಿಕ್ ಬ್ರೀಡಿಂಗ್ ಬೆಡ್ ರೆಡಿ ಮಾಡಿದ್ದಾರೆ. ಇಟ್ಸ್ ಅ ವಂಡರ್ಫುಲ್ ಆರ್ಗ್ಯಾನಿಸಮ್. ಅದು ಇಟ್ಸ್ ಹ್ಯಾವಿಂಗ್ ಹರ್ಮೋಪ್ರೊಡೈಟ್. ಗಂಡು ಹೆಣ್ಣು ಎರಡು ಒಂದರಲ್ಲೇ ಇರ್ತದೆ. more than 700 varieties of all over the world earthworms. Particularly this Sachina fetida is having a multiplying capacity. Ball speed is adike company speed ಇಟ್ಟಿದ್ದಾರೆ, ರೈಟ್. ಸೊ ಹಾಗಾದ್ರೆ ನಾವು ಪ್ರತಿ ಹಳ್ಳಿಗೆ 1 or 2 acres ಟ್ರಯಲ್ಸ್ ನೊಳಗೆ ಸ್ಟಾರ್ಟ್ ಮಾಡೋಣ ಅಂತ ಸೌತ್ ಇಂಡಿಯಾಗೆ ತಂದಿದ್ದೀವಿ. ಸೌತ್ ಇಂಡಿಯಾಗೆ ತರಬೇಕಾದ್ರೆ ಅಷ್ಟೇನು ನೋವು ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. ಸುರೇಶ್ ಸಾಹೇಬ್ರು ಮಾರ್ನಿಂಗ್ ನಿನ್ನೆ ಮೊನ್ನೆ ಫುಲ್ ಡೇ ಫೈರ್ ಮಾಡ್ತಾ ಇದ್ರು. ಯಾಕ್ರಿ ರೊಕ್ಕ ಕಳಿಸಿದ್ರು ಮಟ್ಟಿ ಹುಳ ಕೊಡೋಲ್ರಲ್ಲ, ಇದೆಂತ ಕಂಪ್ನಿ ಅಂತೇಳಿ. ನಿಮಗೆ ಗೊತ್ತಿರಲಿ, ಇದ್ರ ಟೇಸ್ಟ್ ಯಾರು ಉಂಡಿದಾರಲ್ಲ, ಹರಿಯಾಣ ಪಂಜಾಬ್ದು. ನಾನು 10ನೇ ತಾರೀಕಿಗೆ ಹೋಗಿದ್ದೆ ಅಲ್ಲಿ ಡೆಲ್ಲಿಗೆ. ಫ್ಲೈಟ್ ಇಳಿದ ತಕ್ಷಣ ಫಸ್ಟ್ ಡಾಕ್ಟರ್ ರಣಾವತ್ ಸರ್ ಡಿಸ್ಪ್ಯಾಚ್ ಅವ್ರ ಮೆಟೀರಿಯಲ್ ಫಸ್ಟ್. ಅವ್ರು ಲಾರಿ ತಗೊಂಡು 10ನೇ ತಾರೀಕಿಗೆ ಬಿಟ್ಟಿದ್ದಾರೆ ರಾಜಸ್ಥಾನ. ಪ್ರತಿ ರೈತರ ಹತ್ರ ಅಲ್ಲೇ ಕೊಟ್ಟಿದ್ದಾರೆ. ಯಾಕಂದ್ರೆ ಫ್ಯಾಕ್ಟ್ರಿಯಲ್ಲೇ ಇದೆ ಇವ್ರದಂದ್ರೆ ರೈತರ ಹತ್ರ ಇದೆ, ಅವ್ರ ಹತ್ರ ತಗೊಳ್ಬೇಕಲ್ಲ. ಅವ್ರದೇ ಮೆಟೀರಿಯಲ್ ಅವ್ರಿಗೆ ಕೊಟ್ಟಿಲ್ಲ. ಎವ್ರಿ 3 ಮಂತ್ ಇದು ಹಾರ್ವೆಸ್ಟ್ ಆಗ್ತದ. 20 kg ಹುಳ ಒಂದು ಬೆಡ್ನಲ್ಲಿ 40 kg ಆಗ್ತದ. 40 kg ಅನ್ನೋದ್ರಾಗ ಮತ್ತೊಬ್ಬ ರೈತ ಬಂದು ನಾನು ರೊಕ್ಕ ಹಾಕ್ತೀನಿ, ನಾನು ಹೊಲ್ದಾಗ ಹಾಕ್ತೀನಿ. Sir, he has traveled more than 3 states to collect just 300 beds. Wonderful, sir, it's going to be a miracle. Future days, ರೈತರು ನಿಮಗೆ ದುಡ್ಡು ಕೊಡ್ತಾರೆ, ಹುಳ ಕೊಡಲ್ಲ. They don't give you back any worms. Yesterday I have experienced it. ಸರ್ಗೆ ಬಹಳ ಬೇಜಾರಾಯ್ತು. ಏನ್ರಿ ನಾ ಎಲ್ಲ ಜನಕ್ಕೆ ಕರೆದಿದ್ದೀನಿ, ಒಳ್ಳೊಳ್ಳೆ ಆತ್ಮೀಯರು ಬರ್ತಾರೆ, ನಿಮ್ಗೆ ಇವನೇ ಬರಲಿಲ್ಲ ಹುಳ ತೋರ್ಸಕ್, ನಾ ಏನು ತೋರಿಸ್ಲಿ? ಸೊ ಅದಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಅದ. ನನಗೆ ಗ್ಯಾರಂಟಿ ಇದೆ. ಜಸ್ಟ್ ನಾನು ಐ ಹ್ಯಾವ್ ಅಲೋಟೆಡ್ ಓನ್ಲಿ 75 beds ಸರ್, ವರ್ತ್ ಆಫ್ 7.5 lakh rupees ವರ್ತ್. ಆ ಫಲ ಏನಾಗ್ತದಲ್ರಿ, ನೆಕ್ಸ್ಟ್ 2 years ಅಲ್ಲಿ ಆರ್ಗ್ಯಾನಿಕ್ ಆಗ್ತದ. ಯಾಕಂದ್ರೆ 700 eggs ಏನು ಕೊಡ್ತದ ಒಂದು ವರ್ಮು, ಅದು 3 months ಟುವರ್ಡ್ಸ್ ಎಂಡ್ ಆಫ್ 3 months ಏನಾಗ್ತದೆ ಅಂದ್ರೆ ಕ್ರೌಡ್ ಆಗಿಬಿಡ್ತದ. ಕ್ರೌಡ್ ಆದಾಗ ಸಾಯ್ತಾವ್ ಸಾಕಷ್ಟು ವರ್ಡ್ಸ್. ದಟ್ ಮೇಲೆ ಇವ್ರು ಸ್ಪ್ರೇ ಮಾಡ್ತಿರ್ತಾರೆ, ಯಾವಾಗಲೂ ನೀರು ಬಿಡ್ತಿರ್ತಾರೆ ಮೇಲ್ಗಡೆ ಮಾಯಿಶ್ಚರ್ ಮೇಂಟೈನ್ ಮಾಡ್ಲಿಕ್ಕೆ. ಅದು ವರ್ಮಿ ವಾಶ್ ರಿಲೀಸ್ ಆಗ್ತದ. ಅದು ಸತ್ತಿದ್ದೆಲ್ಲ ವರ್ಮಿ ವಾಶ್ ಆಗಿ ಬರ್ತದ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ ಹೋಗಿ, ಬೆಂಗಳೂರಲ್ಲಿ ಹೋಗಿ 150 ರೂಪಾಯಿ ಲೀಟರ್ ಕೊಡ್ತಾ ಇದ್ದಾರೆ. 1 ಲೀಟರ್ ಸರ್. ದುಬೈ ಪೀಪಲ್ ಆರ್ ಬಿಹೈಂಡ್ ಅಸ್ ಇಂಡಿಯನ್ಸ್. ಯಾಕಂದ್ರೆ ಅವ್ರಿಗೆ ಅಲ್ಲಿ ಲಾನ್ಗಳಿಗೆ, ಅಲ್ಲಿ ಗಲ್ಫ್ಗೆ ಆ ವರ್ಮಿ ವಾಶ್ ಭಾಳ ಇಂಪಾರ್ಟೆಂಟ್. ಯೂರಿಯಾ DAP ಹಾಕಿದ್ರೆ ಸತ್ತು ಹೋಗ್ತೈತೆ ಇದು. ಯಾಕಂದ್ರೆ ಅದ್ರ ಶಾಲೋ ರೋಟೇಟ್ ಇರ್ತದ. ಇದು ಎಲ್ಲ ಕ್ರಿಕೆಟ್ ಗ್ರೌಂಡ್, ಗಾಲ್ಫ್. ಸೊ ಅಲ್ಲಿ ಅಷ್ಟೊಂದು ನ್ಯೂಟ್ರಿಷನ್ ಇರ್ತದೆ. ಅದು 1 ಲೀಟರ್ ಥಿಂಕ್ ಮಾಡಿ. ಅದ್ರೊಳಗೆ ವರ್ಮ್ಸ್ ಇರ್ತದ, ಎಗ್ಸು ಇರ್ತದ. ಅದು ಫ್ರೀ ಆಗಿ ಈ ರೈತರಿಗೆ ಎಲ್ಲಿ ಹಾಕ್ತಾ ಇದೀವಲ್ಲ ಆ ರೈತರಿಗೆ ಸಿಗ್ತದ. ಸುತ್ತಕಟ್ಟೆಯಲ್ಲಿ ಜಸ್ಟ್ ಇನಾಗ್ರೇಟ್ ಮಾಡಿ ಬಂದಿವಿ ನಾವು 1/2 hour ಬ್ಯಾಕ್ ಒಂದು ಫಾರ್ಮರ್ಗೆ. ಸರ್ ನನ್ನ ಹತ್ರ ರೊಕ್ಕ ಎಲ್ಲ, ನಿಮ್ಮ ಕಾಲು ಬೀಳ್ತಿದ್ರೆ ನಾನು ಹೊಲ್ದಾಗ ಹಾಕ್ರಿ ಅಂತ ಬಂದವ ನನ್ನ ಕಡೆ. ನಿನ್ನ ಹೊಲ್ದಾಗ ಹೆಂಗೆ ಹಾಕೋ, ನಿನ್ನ ಹತ್ರ ಬಿಸ್ನೆಸ್ ತೊಗೊಳಕ್ಕೆ ಇವರಿಬ್ಬರು ಬಂದಾರ ಹೇಳಕತ್ತಾರ. ಇಬ್ಬರು ಮೆಕ್ಯಾನಿಕ್ಸ್, ಅವರು ಪರಿಚಯದವ್ರು, ರೈತರ ಪರಿಚಯದವ್ರು. ಸರ್ ಇದು ಒಂದು 2 ಬೆಡ್ಡಿಗೆ 10,000 ಹಾಕ್ರಿ, 20,000 ಹಾಕ್ರಿ, ಮಂತ್ಲಿ ನಿಮ್ಗೆ 8% ಇದು ಬರ್ತದೆ ಅಂತ ಹೇಳ್ತಾ ಇದ್ರು. ನಾನು ಆ ಒಂದು ಕಂಡೀಷನ್ ನೋಡಿದೆ.
ಸರ್ ನೀವಿಬ್ಬರಿಗೆ ಕೆಪಾಸಿಟಿ ಎಷ್ಟದ ಅಂದ್ರೆ ನಾವು 2.5 ಲಕ್ಷ ಹಾಕ್ತೀವಿ ಸರ್. ಯಾಕಂದ್ರೆ ತಿಂಗಳ 2.5 ಲಕ್ಷಕ್ಕೆ ಸಮ್ ಅರೌಂಡ್ 20,000 rupees ಮಂತ್ಲಿ ಬರ್ತದೆ ನಮ್ಗೆ. ಇವ್ರದ್ದು ಹಾಕ್ಸಿದ್ರ ಪ್ರಮೋಷನ್ ಇನ್ಕಮ್ನು ಬರ್ತದೆ ನಮ್ಗೆ ಅಂತಂದ್ರು. ಬೇಡ ನೀವಿಬ್ರು ಹಾಕಕ್ ರೇಟ್ ಇದ್ರೆ ಇದೇ ರೈತಿಗೆ ಕೊಡೋಣ, ಯಾಕಂದ್ರೆ ಅವನಿಗೆ ನೀಡದ ಅದು ರೈಟ್. ಸೊ ಅವಾಗ ನೀಡದ ಬಂಡವಾಳದಾರರು ಬರ್ತಾರೋ ಇಲ್ಲ ಹೇಳ್ರಿ ರೈತರಿಗೆ. ಯಾಕಂದ್ರೆ ಅವ್ರು ಸೆಕ್ಯೂರ್ಡ್ ಆದ್ರು, ಅವರು ಇನ್ವೆಸ್ಟ್ಮೆಂಟ್ ಅವ್ರ ಪಕ್ಕದ ಹೊಲದ ರೈತನ ಹತ್ರನೇ ಇದೆ ಇನ್ವೆಸ್ಟ್ಮೆಂಟ್. ಕಂಪ್ನಿ ಅವ್ರು ನಾಳೆ ಮುಚ್ಕೊಂಡು ಹೋದ್ರೆ ಹೇಗಪ್ಪ ಅನ್ನೋ ಪ್ರಶ್ನೆ ಬರಲ್ಲ. ಯುರೇಟ್ AP ಕಂಪ್ನಿಗಳು ಎಷ್ಟು ಬಂದವ್ರಿ ದೇಶದೊಳಗೆ? ಸಾಕಷ್ಟು ಬಂದು, ಹೊರದೇಶದಿಂದ ಇಂಪೋರ್ಟ್ ಆಗ್ತಿತ್ತು ಮೊದಲು. ಆಮೇಲೆ ಇಲ್ಲಿ ನಮ್ಮ ನಾಗಾರ್ಜುನ ಫರ್ಟಿಲೈಸರ್, RCF ಬಂತು, ಫ್ಯಾಕ್ಟಮ್ ಫಾಸ್ ಬಂತು, ಸಾಕಷ್ಟು ಕಂಪ್ನಿಗಳು ಬಂದು. ಅದಕ್ಕೆಲ್ಲ ಬಂಡವಾಳ ಎಲ್ಲಿಂದ ಅಂತ ಹೇಳ್ರಿ? ಪಬ್ಲಿಕ್ ನಿಂದ, ಶೇರ್ ಮಾರ್ಕೆಟ್ ನಿಂದ ಬಂತು. 10 ರೂಪಾಯಿ ಶೇರ್ ಇವತ್ತು 1000 ರೂಪಾಯಿ ಶೇರ್ ಆಗಿದೆ ಅವ್ರಿಗೆ. ಹಾಗಾದ್ರೆ ಇಲ್ಲಿಯೂ ಕೂಡ ಇನ್ವೆಸ್ಟರ್ಸ್ ನಮ್ಮ ಜೊತೆಗೆ ಬಂದೇ ಬರ್ತಾರೆ. ಓನ್ಲಿ ಥಿಂಗ್ ಸೆಕ್ಯೂರಿಟಿ ಬೇಕು ಅವ್ರಿಗೆ. ಎಲ್ಲಿ ಸೆಕ್ಯೂರಿಟಿ? ಅವ್ರದೇ ರೈತರ, ಅವ್ರದೇ ಹೊಲದೊಳಗ ಅವ್ರದೇ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ. ನೀವು ಕ್ಯಾಲ್ಕುಲೇಟ್ ಮಾಡಿ, 500 rupees kg, 20 kg ಒಂದು ಬೆಡ್ಡಿಗೆ ಅಂದ್ರೆ 10,000 ಅಲ್ಲೇ ಆಯ್ತು. ವೇರ್ ಅವರ್ ಕಂಪ್ನಿ ಇಸ್ ಪ್ರೊವೈಡಿಂಗ್ ಇನ್ 5,000 rupees ಪರ್ ಬೆಡ್ ಅರ್ಥವ್ರು ಕೊಡ್ತಾ ಇದೆ. 1000 kg ಆಗ್ಲೇ ಹೇಳ್ತಾ ಇದ್ರು ಸರ್. ಧಾರವಾಡದ ಅಲ್ಲಿ ದಾವಣಗೆರೆ ಮತ್ತು ತುಮಕೂರು ರೈತರು ಬಂದಿದ್ರು. ಫ್ರಮ್ ಹಿಯರ್ ದಟ್ ಪ್ಲೇಸ್ ಇಸ್ ಮೋರ್ ದೆನ್ 400 kilometers. ದೇ ಆರ್ ವಂಡರಿಂಗ್ ನಮಗೆ 2,500 ಒಂದು ಟ್ರ್ಯಾಕ್ಟರ್ ಸೆಗ್ನೆ ಸಿಗ್ತಾ ಇದೆ ಅಂದ್ರೆ ಖುಷಿ ಆದ್ರು ಅವರು. ಸರ್ ನಮ್ಮಲ್ಲಿ 7,500 ಒಂದು ಟ್ರ್ಯಾಕ್ಟರ್. ಸೊ ಇದನ್ನ ಏನಾಗ್ತದೆ ಅಂದ್ರೆ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಆಕಳುಗಳನ್ನು ಸಾಕ್ತಾರೆ, ಯಾಕಂದ್ರೆ ಸಗಣಿಗೋಸ್ಕರ ಸಾಕ್ತಾರೆ, ಗೋಮೂತ್ರಕ್ಕೋಸ್ಕರ ಸಾಕ್ತಾರೆ. ತಮ್ಮ ರೆಸಿಡ್ಯೂ, ಕ್ರಾಪ್ ರೆಸಿಡ್ಯೂನ ಅಲ್ಲೇ ವಾಪಸ್ ಭೂಮಿಗೆ ವಾಪಸ್ ಕೊಡ್ಬೇಕಂದ್ರೆ ಸಗಣಿ ಇನೋಕ್ಯುಲೇಷನ್ ಇದ್ದಂಗೆ. ಅದಕ್ಕೆ ಅರ್ಥವ್ರು ತಿನ್ನಕ್ಕೆ ಅದ್ರ ಜೊತೆಗೆ ಸಗಣಿ ಬೇಕು. ಅದು ಪರ್ಟಿಕ್ಯುಲರ್ಲಿ ಆಕಳ ಸಗಣಿ. ನನಗೆ ಒಂದ್ರೈತು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಥಿ ಕೊಟ್ಟಂತವರು ನಮ್ಮ ಪ್ರೊಫೆಸರ್ ಸುರೇಶ್ ಕುನ್ನೂರ್ ಅವರು. ಪ್ರೊಫೆಸರ್ ಸುರೇಶ್ ಕುನ್ನೂರ್ ಅವ್ರ ಬಗ್ಗೆ ಇಲ್ಲಿ ಕುಂತವ್ರು ಎಲ್ಲರಿಗೂ ಗೊತ್ತಿದೆ. ಅವರು ಈಸ್ ಎ ವೆಲ್ ನೋನ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ಅಂದ್ರೆ ಗೊಬ್ಬರದ ಹುಳ ಬಿಡಬೇಕು, ಅಲ್ಲಿ ಹೊಲದಾಗ ಗೊಬ್ಬರದ ಹುಳ ಬಿಡಬೇಕು ಅಂತಂದ್ರೆ ನಮ್ಮ ತಲೆಯಾಗ ಅವ್ರು ಹುಳ ಬಿಡಾಕತ್ತಾರ. ಅವ್ರಿಗೆ ನಮ್ಮ ತಲೆ ಹುಳ ಬಿಡಿಸ್ಕೊಂಡ್ರೆ ಅಲ್ಲಿ ಗೊಬ್ಬರದ ಹುಳ ನಾವು ಅಲ್ಲಿ ಬಿಡ್ತೇವೆ. ಆ ನಂತರ ರೈತರು ನಾವು ಬರೀ ಹಳೆ ಪದ್ಧತಿ ಪ್ರಕಾರ ರೈತಗಿ ಮಾಡಬೇಕು ಅಂತ ಅನ್ನೋದನ್ನ ತಲೆಯನ್ನು ತೆಗಿಯೋನು. ಹೊಸ ಪದ್ಧತಿ ಅಂದ ತಕ್ಷಣ ಹೊಸ ಟ್ರ್ಯಾಕ್ಟರ್ ತರೋದಲ್ಲ, ಅಥವಾ ಬಹಳಷ್ಟು ಗೊಬ್ಬರ ಹಾಕಿ ಬಹಳಷ್ಟು ಉತ್ಪನ್ನ ತೆಗೆದು ಅಲ್ಲ. ನಾವು ಬದುಕಬೇಕು, ಮುಂದಿನ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಹಿತವಾಗಿ ಆರೋಗ್ಯದಿಂದ ಇರಬೇಕು. ಈಗ ಮಿನ ರೋಗಗಳು ಬರಾಕತ್ತಾವ. ನಿಮ್ಗೆ ಗೊತ್ತೈತಿ, ಕರೋನಾ ರೋಗ ಬಂದಿತ್ತು. ಅವು ಮೊದಲು ಕ್ಷಯ ರೋಗ ಬರ್ತಿತ್ತು, ಗುದ್ದವನ ಬ್ಯಾನ್ ಅಂತ ಬರ್ತಿದ್ವು. ಅವೆಲ್ಲ ಹೋದ್ವು. ಕರೋನಾ ಅಂತ ಬಂದು ಕೋಟಿಗಟ್ಟಲೆ ಜನ ಸತ್ರು. ಎದಕ್ಕೆ ಆತು ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ಚೈನಾದಿಂದ ಬರಲಿ, ಎಲ್ಲಿಂದ ಬರಲಿ, ಅದಕ್ಕೆಲ್ಲರಿಗೂ ಮುಖ್ಯ ಕಾರಣ ಅಂತಂದ್ರೆ ದೇಹದೊಳಗ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಐತಿ. ಅಂದ್ರೆ ಜಡ್ಡು ಬಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇಲ್ಲ. ಮೊದಲು ಏನಿತ್ತು, ಕೆಂಪಂತು ಅಂತಂದ್ರೆ ಕಾಡೆ ಮಾಡ್ಕೊಂಡು ಕುಡ್ರಿ ಅಂತಿದ್ರು, ಉಪ್ಪಿ ನೀರು ಮುಕ್ಕಳಿಸ್ರಿ ಅಂತಿದ್ರು, ತಂಗಟ್ ರೊಟ್ಟಿ ಬೆಳ್ಳುಳ್ಳಿ ತಿನ್ನ ಅಂತಿದ್ರು, ಜೇನುತುಪ್ಪ ಉಳ್ಳಾಗಡ್ಡಿ ರಸ ಕುಡಿ ಅಂತಿದ್ರು. ನಿಮ್ಗೆ ಗೊತ್ತಿರಿ, ಇಷ್ಟೆಲ್ಲ ಆದ್ರೂ ಸಹಿತವಾಗಿ ಕೆಮ್ಮಂದ್ರೆ ಇವತ್ತಿನ ಅದನ್ನ ಮಾಡ್ತೇನೆ, ಗುಳಿಗೆನ ತೊಗೊಳುದಿಲ್ಲ. ಅದರಿಂದ ಆರಾಮಾಗತ್ತೆ. 3 ದಿವಸ ಕೆಮ್ಮುದೈತಿ, 4ನೇ ದಿವಸಕ್ಕೆ ಆರಾಮಾಗತ್ತೆ ಅನ್ನೋದು. ಆದ್ರೆ ಈಗಿನ ಹುಡುಗರಿಗೆಲ್ಲ ನಾವ ತಂದೆ ತಾಯಿ ಮಕ್ಕಳರಾಗಲಿ ಮೊಮ್ಮಕ್ಕಳ ಸ್ವಲ್ಪ ಕೆಮ್ಮಿದುಳು ಸೀದಾ ದವಾಖಾನೆ ಕರ್ಕೊಂಡು ಹೋಗ್ತೇವೆ. ಗುಳಿಗೆ ಹೆಚ್ಚು ತಗೊಳ್ಳೋದ್ರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ನಮ್ಮ ಭೂಮಿ ಬರ್ಡ್ ಆಗ್ತಾ ಇದೆ. ಭೂಮಿ ಎಲ್ಲ ಈಗ ಬರ್ಡ್ ಭೂಮಿ ಆಗ್ತಾ ಇದೆ. ಈ ಹೆಂಗ್ ಅಂತೀವಲ್ಲ, ಏನದು ಬರ್ಡ್ ಗೊಡ್ಡಿ ಆಕಳ ಐತಿ, ಗೊಡ್ಡಿ ಎಮ್ಮೆ ಐತಿ, ಆಯ್ತು ಕೊಟ್ಟು ಬಿಡ್ರಿ ಅಂತೇಳಿ, ಅದಕ್ಕೆ ಅದು ಆಗ್ಬಾರ್ದು ಅಂತೇಳಿ ಗೋಶಾಲೆ ಕೂಡ ಸರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಬರ್ಡ್ ಭೂಮಿಗೆ ಶಕ್ತಿ ಕೊಡಬೇಕು, ಬರ್ಡ್ ಭೂಮಿಯಲ್ಲಿ ಒಳ್ಳೆ ಬೆಳೆ ಬರಬೇಕು ಮತ್ತು ಸಾವಯವ ಕೃಷಿ ಉಪಯೋಗ ಆಗಬೇಕು. ಅದು ನಮ್ಮ ಸಲುವಾಗಿ ಅದೇನು ಇವತ್ತು ನಾವು ಮಾಡ್ತಾ ಇದೀವಲ್ಲ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಮುಂದಿನ ಮಕ್ಕಳಿಗಾಗಿ. ಈಗ ನಾವು ರಣಿಕೆ ಮಾಡಿಲ್ಲ,
ಈ ಲಿಂಬಿಕಾಯಿ ಸರ್ ಹೇಳಿದ್ರಲ್ಲ, ನಮ್ಮ ಮಕ್ಕಳಿಗೆ ಕಲಿಸ್ತೀವಿ, ನಾವು ಕಲ್ತಿಲ್ಲ ಅಂತೇಳಿ ನಮ್ಮ ಮಕ್ಕಳಿಗೆ ಫಾರಿನ್ದಾಗ ಇಟ್ಟು ಕಲ್ಸಾಕತ್ತೀವಿ, ನಮ್ಮ ದೇಶ ಎಲ್ಲ ಖಾಲಿ ಆಗಾಕತ್ತೈತಿ. ಹಿಂಗೆ ಎಲ್ಲಾನು ವ್ಯವಸ್ಥೆನ ದಾರಿ ತಪ್ಪೈತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಟೋಟಲಿ ವ್ಯವಸ್ಥೆ ಈ ಏನಿದು ಜಗತ್ತಿನಲ್ಲಿ ದಾರಿ ತಪ್ಪಿದೆ, ಭಾಳ ಅರ್ಜೆಂಟ್ ಆಗ್ಬಿಟ್ಟಿದೆ ನಮಗೆ. ಈಗ ಇವರು ನಮ್ಮ ಬೀರೇಶ್ ಮೊಬೈಲ್ನಾಗ ಲೈವ್ ಕೊಡ್ತಾ ಇದ್ದಾನೆ ಫೇಸ್ಬುಕ್. ಎಷ್ಟು ಗೆಳೆಯರಾದ್ರೆ 4,000-5,000 ಗೆಳೆಯರಾದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿ ದುಬೈದಾಗ, ಅಮೇರಿಕಾದಾಗ, ಎಲ್ಲೆಲ್ಲಿ ಇಷ್ಟು ಇಂಟರ್ನೆಟ್ ಇವಾಗ ಸಾಟಿ ಆಗ್ಬೇಕು. ಇಂಟರ್ನೆಟ್ ಜೊತೆನ ನಾವು ಫಾಸ್ಟ್ ಆಗಿ ಆಗ್ಬೇಕು ಆಗೋಣ, ಅದು ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಭೂಮಿ ಬಗ್ಗೆ, ನಮ್ಮ ಏನು ಪರಿಸರದ ಬಗ್ಗೆ ಇದೆಲ್ಲ ಕಾಳಜಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಾವು ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಕೈತಿ. ಈಗ ನಾವು ಒಂದು ಕಡೆ ಕೇಳಿದ್ದೆ ಸರ್, ನಾನು हमें एक जगह सुना था, ये जो पहाड़ होते हैं, बड़े बड़े पहाड़ और तालाब, नदी, ये जो रहते हैं ना लेक, ये सब ये जमीन को बैलेंस करते हैं. अब हम लोग रोड बनाने के लिए बड़े बड़े पहाड़, तो खंडाला घाट तो चले गया. पहला खंडाला घाट हम चढ़ना है तो कितना तकलीफ. मैं 1984 में 84 से 95 तक मैं बॉम्बे लारी चलाता था, खुद मैं ही ड्राइविंग कर दिल्ली गया हूँ. तो खंडाला घाट चढ़ाना है तो ट्रैफिक देख के सो के उसको हाई गियर में डाल के आधा घंटा चढ़ाना पड़ा. अभी खंडाला घाट नहीं, एक्सप्रेस हाईवे हो गया. तो ये सब ಇದೆಲ್ಲ ಭೂಮಿಯ ಬ್ಯಾಲೆನ್ಸ್ ತಪ್ಪಿದೆ. ಈಗ ನಮ್ಮ ರೋಡ್ ಮಾಡ್ತಾ ಇದ್ವಿ, ಎಲ್ಲಿ ಬೇಕಾದಲ್ಲಿ ಮಣ್ಣು ಎಬ್ಬಸ್ಬಿಟ್ವಿ. ಅದು ಅಂದ್ರೆ ಈ ತೂಕ ತಪ್ಪಿಟ್ಟಿದೆ ಭೂಮಿ. ತಕಡೆ ಈ ಕಡೆ ಸರಿ ಇದ್ರೆ ತಕಡೆ ಕಾಟ ಕರೆಕ್ಟ್, ಈ ಕಡೆ 2 kg, ಈ ಕಡೆ 20 kg ಇದ್ರೆ ತಕಡೆ ಹಿಂಗಾಗಿರ್ತೈತೆ ಅದು. ಹಾಗಾಗಿ ನಮ್ಮ ಬ್ಯಾಲೆನ್ಸ್ ತಪ್ಪು ಹೋಗಿದೆ. ಈ ಬ್ಯಾಲೆನ್ಸ್ ತಪ್ಪಿಸೋರು ನಾವ ಹೆಚ್ಚಿಗೆ ಓಡಿಸ್ಬಿಟ್ಟಿವಲ್ಲ. ಇಂಜಿನಿಯರ್, ಸೈಂಟಿಸ್ಟ್ ಅದ್ ಮಾಡಿದ ಕೂಡ ಏನು ರೋಡ್ ಎಕ್ಸ್ಪ್ರೆಸ್ ಹೈವೇ ಆಗ್ಬೇಕು, ಆದ್ರೆ ಫ್ಲೈಓವರ್ ಬ್ರಿಡ್ಜ್ ಆಗ್ಬೇಕು, 4 ಲೇಯರ್ ಆಗ್ಬೇಕು ಅನ್ನೋಂತ ಇದ್ ಮಾಡಿ ನಮ್ಮ ಭೂಮಿಯ ಬ್ಯಾಲೆನ್ಸ್ ಒಂದ್ ಕಡೆ ತಪ್ಪಿದೆ. ಈಗ ನಮ್ಮ ರೈತರು ಏನು ಮರ ಚೈನಾದಾಗ ಒಂದು ಎಕರೆಗೆ 20 ಕ್ವಿಂಟಲ್ ತೆಗಿಯಾಕತ್ತಾನ ಅಂತೇಳಿ ಆ ಚೈನಾದವ್ರು ನೋಡ್ಕೊಂಡು ನಾವು ಮಾಡಕ್ ಚಾಲು ಮಾಡಿದ್ವಿ. ಚೈನಾದಾಗ ನೋಡ್ಕೊಂಡು ನಾವು ಮಾಡಕ್ ಚಾಲು ಮಾಡಿದ್ವಿ. ಬೇರೆ ಬೇರೆ ಇಸ್ರೇಲ್ದಾಗ ನಾವು ಇಸ್ರೇಲ್ ಮಾಡಲ್ ಬರ್ಬೇಕಂತೇಳಿ ನಮ್ಮ ಅವಳೆಲ್ಲ ತಿಪ್ಪಣ್ಣ ಇಸ್ರೇಲ್ ಮಾಡಲ್ ತರಕ್ ಹೋಗಿ ನಾವು ಹೇಳ್ಬಿಟ್ಬಿಟ್ಟಿವಿ. ಇವೆಲ್ಲ ಆಗ್ತಾ ಇದಾವೆ. ಇವೆಲ್ಲ ನಾವು ಈಗ ಏನದು ಸಾವಯವ ಕೃಷಿ ಮೇಲೆ ಹೋಗ್ಬೇಕು. ನಮ್ಮ ಹಿರಿಯರು, ಪೂಜ್ಯರು, ಶರಣರು ಆ ಕಾಲದಾಗ ಹೆಂಗಿದ್ವಿ, ಅವರು ಹೆಂಗಿದ್ರು, ಎಷ್ಟು ವರ್ಷ ಬದುಕ್ತಿದ್ರು, ಉಕ್ಕಿನ ಮನುಷ್ಯ ಇದ್ದಂಗಿದ್ರು. ಈಗ ಎಲ್ರಿ ನೋಡ್ರಿ ನಮ್ಮ ಕೂದಲ ಬೆಳಗಾಗ್ಬಿಡ್ತಾರೆ. ಇವೆಲ್ಲ ಅಂದ್ರೇನ, ನಮ್ಮ ಹೆಲ್ತ್ ಸರಿ ಇದ್ರೆ ನಾವು ಶಕ್ತಿಶಾಲಿಯಾಗಿ ಬದುಕ್ತೀವಿ, ನಾವು ಇರ್ತೀವಿ. ಹಾಗಾಗಿ ಮೊದಲ ಹಿರಿಯರು ಹೇಳ್ತಿದ್ರು, ಅದೊಂದು ಗಾದೆ ಮಾತು, ವಾಡಿಕೆ ಮಾತು, ಏಕ್ ಹವಾ 100 ದವಾಕ್ಕೆ ಬರಾಬರ್. 1 ವಾಟ್ 100 ಟ್ಯಾಬ್ಲೆಟ್ಗೆ ಇಕ್ವಲ್. ಅದು ಏಕ್ ಹವಾ ಸುಬಹ 1 ವಾಟ್ 100 ಟ್ಯಾಬ್ಲೆಟ್ಗೆ ಬರಾಬರ್. ಇದು ಯಾಕೆ ಅವಾಗ ಎಲ್ಲಿದ್ದು ಡಾಕ್ಟರ್ಸ್, ಎಲ್ಲಿ ಸುಚರಾಯಿ, ಎಲ್ಲಿ ಕೇಳಿ, ಎಲ್ಲಿ ಒಕ್ಕಾಡು, ಎಲ್ಲಿ ಜೈದ್ಯೋ ಯಾವ ಇದ್ದಿದ್ದಿಲ್ಲ. वाक करे आराम हो गए, पसीना निकाले आराम हो गए, मेहनत करे आराम हो गए, है ना सर? मेहनत करना, मेहनत करने वाले राज्य से आए हैं हमारे सिंगला पंजाब, बहुत ही मेहनत कश लोग वहाँ गुजरात में, ये मैं देखा हूँ. तो ಇದಕ್ಕೆ ನಾವು ನಮ್ಮ ದೇಹಕ್ಕೆ ದಣು ಕೊಡ್ಬೇಕು ಮೊದಲು. ಈಗ ಎಲ್ಲೈತ್ರಿ, ಈಗ ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಮೋಟರ್ ಸೈಕಲ್ ತಗೊಂಡ್ ಬಲ್ಲಿ ಈ ಕಡೆ ಅಷ್ಟೇ ಜಗಕ್ಕೆ ನಡೆಯಂಗ ಇಲ್ಲ. ದೇಹಕ್ಕೆ ದಣುನ ಕೊಡಂಗ ಮೊದಲು ಹಗ್ಗ ಜಗ್ಗಿ ನೀರು ಜಗ್ತಿದ್ವಿ, ಬುಸ್ಸಿಗಲ್ಲೇ ಏನು ನಾವು ಬೀಸುವ ಗಾಳಿ ಕಲುಷಿತ ವಾತಾವರಣದೊಳಗೆ ಸಾಗ್ತಾ ಇದೆ. ಹೀಗಾಗಿ ನಮ್ಮ ಜೀವನ ಬಹಳ ಕಷ್ಟಕ್ಕೆ ಈಡಾಗ್ತಾ ಇದೆ. ಜೇನುಳ ಇಲ್ಲ, ಅವು ಸಹ ನಾಶ ಆಗ್ತಾ ಇದೆ ನಾವು ಸಿಂಪಡಿಸುವಂಥ ಎಣ್ಣೆ ಇವೆಲ್ಲವೂ ಸಹಗಳಿಂದ. ಹೀಗಾಗಿ ಒಂದು ರೀತಿ ಹಿಂದಿನ ದಿನಗಳಲ್ಲಿ ರೈತರು ಮಾಡುವಂಥ ಕೆಲಸದೊಳಗೆ ನೆಮ್ಮದಿ ಜೀವನ ಇತ್ತು. ಮುಂದೇನಾಯ್ತು ಅಂದ್ರೆ ರಸಗೊಬ್ಬರ ಅವೆಲ್ಲವೂ ಸಹ ಸರ್ಕಾರದಿಂದ ಅಲ್ಲ, ಇವು ಪ್ರೈವೇಟ್ ಕಂಪನಿಯಿಂದ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಆಗಿ ಈ ಎಲ್ಲ ಅವಶ್ಯಕತೆ ಇಲ್ಲ, ಇವನ್ನೆಲ್ಲ ಬಿಡಬೇಕು, ಯಾವ ಕೊಟ್ಟಿಗೊಬ್ಬರ ಬಿಡಬೇಕು, ಇನ್ನ ನಾವು DAP ಇಂಥವೆಲ್ಲ ಗೊಬ್ಬರ ತಗೊಂಡು ಹೊಲಕ್ಕೆ ಹಾಕಿದ್ರೆ ಚಲೋ ಬರ್ತದೆ ಪೀಕ್ ಅನ್ನಂತೆ ಭಾವದೊಳಗೆ ಹೋಗಿ ಇವತ್ತು ನಾವು ಎಲ್ಲೋ ದಾರಿ ತಪ್ಪಿದವಪ್ಪ ಅನ್ನೋಂಥ ಭಾವದೊಳಗೆ ವಿಚಾರವಂತ ರೈತ ಕಂಗಾಲಾಗ್ತಾ ಇದೆ. ಕಾರಣ ಏನಂದ್ರೆ ನಮ್ಮ ಆರೋಗ್ಯ, ಇಲ್ಲಿ ಹೇಳಿದ್ರು ನಮ್ಮ ಮಂಜುನಾಥ್ ಅವರು ಏನು ಹೇಳಿದ್ರು ಅಂದ್ರೆ ಕ್ಯಾನ್ಸರ್ ಎದರಿಂದ ಬರ್ತದ, ನಾವು ಮಾಡ್ಕೊಂಡಂಥ ಪರಿಸ್ಥಿತಿ ಒಳಗೆ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ರು. ಹೇಳುವಂಥ ಸಮಯ ಅವ್ರಿಗೆ ಇರಲಿಲ್ಲ, ಅದ್ರ ವಿಷಯ ಭಾಳ ಇತ್ತು.